ಬಿಜೆಪಿಯಿಂದ ಉಚ್ಚಾಟನೆಯಾದ ಬಳಿಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತು ಸ್ವಕ್ಷೇತ್ರಕ್ಕೆ ಹೋಗಿದ್ದಾರೆ. ಯುಗಾದಿಯ ದಿನವೂ ಕೂಡ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. BS ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಉಚ್ಚಾಟನೆಯ ಬಳಿಕ ಸೆಟೆದು ನಿಂತಿದ್ದಾರೆ ರೆಬಲ್ ನಾಯಕ ಯತ್ನಾಳ್. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಮತ್ತೊಮ್ಮೆ ಗುಡುಗಿದ್ದಾರೆ. BSY ಕುಟುಂಬ ವಂಶ ಪಾರಂಪರ್ಯವನ್ನು ಮುಂದುವರಿಸಿದೆ. BY ವಿಜಯೇಂದ್ರ ಒಬ್ಬ ಮಹಾನ್ ಭ್ರಷ್ಟ ಅಂತ ಹೇಳಿ ಗುಡುಗಿರುವಂತಹದ್ದು. ವಂಶ ಪಾರಂಪರ್ಯ ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನು ಹಾಕಬೇಕು, ಇಲ್ಲದಿದ್ದರೆ ಪರ್ಯಾಯವಾಗಿ ನಿಲ್ಲಬೇಕಾಗುತ್ತೆ ಎನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಹೊಸ ಪಕ್ಷವನ್ನು ಕಟ್ಟುವ ಸುಳಿವನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರು. ಉಚ್ಚಾಟನೆಯ ಬಳಿಕ ಮತ್ತೊಮ್ಮೆ ಸೆಟೆದು ನಿಲ್ಲುವಂತಹ ಕೆಲಸವನ್ನ ರೆಬಲ್ ನಾಯಕ ಯತ್ನಾಳ್ ಮಾಡಿದ್ದಾರೆ. ದೆಹಲಿಯಿಂದ ನೇರವಾಗಿ ಚಿಂಚೋಳಿಗೆ ಬರ್ತಾರೆ, ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ರು. ಈಗ ಬೆಂಗಳೂರಿನಿಂದ ವಿಜಯಪುರಕ್ಕೆ ಪ್ರಯಾಣವನ್ನು ಬೆಳೆಸಿ ಇವತ್ತು ವಿಶೇಷ ಪೂಜೆ ಹೋಮ ಹವನದಲ್ಲಿ ಭಾಗಿಯಾಗಿ ತದನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು. ಯುಗಾದಿಯ ಹಬ್ಬದಂದು ಕೂಡ ವಿಜಯೇಂದ್ರ ವಿರುದ್ಧ BS ಯಡಿಯೂರಪ್ಪ ವಿರುದ್ಧ ಮತ್ತೊಮ್ಮೆ ಗುಡುಗುವಂತಹ ಕೆಲಸವನ್ನ ಯತ್ನಾಳ್ ಮಾಡಿದ್ದಾರೆ. ಎಟ್ ದ ಸೇಮ್ ಟೈಮ್ ಬಿಜೆಪಿಗೆ ಪರ್ಯಾಯವಾಗಿ ಮತ್ತೊಂದು ಪಕ್ಷವನ್ನ ಕಟ್ಟುವಂತಹ ಹಿಂಟನ್ನು ಕೂಡ ಇವತ್ತು ತಮ್ಮ ಕ್ಷೇತ್ರದಲ್ಲಿಯೇ ನಿಂತು ಯತ್ನಾಳ್ ಮಾತನಾಡಿರುವಂಥದ್ದು. ಯತ್ನಾಳ್ ಅವರ ಈ ಹೇಳಿಕೆ, ಯತ್ನಾಳ್ ಅವರ ಈ ಮಾತು ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಬಿಜೆಪಿಯಿಂದ ಉಚ್ಚಾಟನೆಯಾದ ಬಳಿಕ ಯತ್ನಾಳ್ ಅವರ ಮುಂದಿನ ರಾಜಕೀಯ ಹಾದಿ ಯಾವುದು ಅನ್ನುವಂತಹ ಪ್ರಶ್ನೆಗೆ ಈ ಮೂಲಕ ಉತ್ತರವನ್ನು ಕೊಟ್ಟರ ಯತ್ನಾಳ್ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ನಿನ್ನೆ ರೆಬಲ್ ಶಾಸಕರ ಮೀಟಿಂಗ್ ಅನ್ನು ಮುಗಿಸಿದ ನಂತರ ಮತ್ತೆ ಬಿಜೆಪಿಗೆ ವಾಪಸ್ ಹೋಗುವಂತಹ ಮಾತುಗಳನ್ನಾಡಿದ್ರು. ಈಗ ಹೊಸ ಪಕ್ಷ ಕಟ್ಟುವಂತಹ ಮಾತನಾಡಿದ್ದಾರೆ. ನೋಡಿ, ಈಗ ನನ್ನ ಯಡಿಯೂರಪ್ಪ ಅವರ ಮಗನ ಸ್ವಾರ್ಥಕ್ಕಾಗಿ ಹಿಂದುತ್ವದ ವ್ಯಕ್ತಿಗಳನ್ನು ತುಳ್ಕೊಟ್ಟು ಬಂದಿದ್ದರು. ಇವತ್ತು ನನ್ನನ್ನು ಸಹ ಹಠ ಹಿಡಿದು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೂಡಿ ರಾಜಕೀಯವಾಗಿ ತಾನು ತಮ್ಮ ಕುಟುಂಬಕ್ಕೆ ವಂಶ ಪಾರಂಪರ್ಯ ಮುಂದುವರಿಬೇಕು. ಈ ರಾಜ್ಯದಲ್ಲಿ ಯಡಿಯೂರಪ್ಪ ನಂತರ ವಿಜಯೇಂದ್ರ, ವಿಜಯನ್ ನಂತರ ಅವನ ಮಗ, ಅವನ ಮಗನ ನಂತರ ಅವನ ಮಗ, ಈ ಸಂಸ್ಕೃತಿ ತರಬೇಕಂತ ಹೇಳಿ ಇವತ್ತು ಈ ರೀತಿ ನಮ್ಮನ್ನೆಲ್ಲ ತುಳಿಯುವಂಥ ಕೆಲಸ ನಾಡಿನಲ್ಲಿ ನಡೆದಿದೆ. ಮುಂದಿನ ಅವಧಿಗೆ ವಿಜಯೇಂದ್ರನ್ನ ನೀವು ಮುಂದುವರಿಸೋದಾದರೆ ಅವನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ನೀವು ಏನಾದರೂ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದರೆ ಈ ರಾಜ್ಯದ ಜನ ಒಂದು ಹೊಸ ಭವಿಷ್ಯವನ್ನು ನೋಡ್ಕೊಳ್ಳಿಕ್ಕೆ, ರಾಜ್ಯದ ಅಭಿವೃದ್ಧಿಗಾಗಿ ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತ ಸನಾತನ ಧರ್ಮವನ್ನು ರಕ್ಷಣೆ ಮಾಡುವಂಥವ್ರು ಅನಿವಾರ್ಯವಾಗಿ ಒಂದು ಗಟ್ಟಿಯಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಕಾಲ ಬರ್ತದೆ. ಯಾಕಂದರೆ ಇವತ್ತು ಹೊಸ ವರ್ಷ ಹೊಸ ಸಂದೇಶ ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಇನ್ನೂ ಆದ್ರೂ ಹೈಕಮಾಂಡಿಗೆ ವಿನಂತಿಪೂರ್ವಕ ಕೇಳ್ಕೋದೇನೆಂದರೆ, ನೀವು ವಂಶ ಪಾರಂಪರ್ಯ ವಿರೋಧ ಇದ್ದೀರಿ, ಭ್ರಷ್ಟಾಚಾರದ ವಿರೋಧ ಇದ್ದೀರಿ, ವೈರಿ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಇದ್ದೀರಿ ಅನ್ನೋಂಥ ನಾಯಕರನ್ನ ತೆಗೆದು ಹಾಕದೇ ಇದ್ದರೆ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಮೇಲಿನ ವಿಶ್ವಾಸ ಹೋಗ್ತದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪುರುಷೋತ್ತಮ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುರುಷೋತ್ತಮ್, ನಿನ್ನೆ ರೆಬಲ್ ಟೀಮ್ನ ಮೀಟಿಂಗ್ ಮುಗಿದ ನಂತರ ಇದೇ ಯತ್ನಾಳ್ ಹೇಳಿದ್ದು, ನಾನು ಮತ್ತೆ ಬಿಜೆಪಿ ಪಕ್ಷಕ್ಕೆ ಹೋಗುವಂತಹ ವಿಶ್ವಾಸವಿದೆ, 3ನೇ ಬಾರಿ ನಾನು ಉಚ್ಚಾಟನೆ ಆಗಿರೋದು, ಇದು ನನ್ನ ಲಕ್ಕಿ ನಂಬರ್ ಅನ್ನುವಂತಹ ಮಾತುಗಳನ್ನು ಆಡಿದರು. ಇವತ್ತು ವಿಜಯಪುರದ ನೆಲದಲ್ಲಿ ನಿಂತು ಹೊಸ ಪಕ್ಷವನ್ನು ಕಟ್ಟುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಅಂದರೆ ಸಿಟ್ಟು ಆವೇಶದಲ್ಲಿ ಬಂದಿರುವಂತಹ ಮಾತಾ ಇದು, ಅಥವಾ ಪಕ್ಕಾ ಪ್ಲಾನನ್ನು ಇಟ್ಕೊಂಡು ಬ್ಲೂ ಪ್ರಿಂಟನ್ನು ಇಟ್ಕೊಂಡು ಈ ರೀತಿಯ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ರ ಯತ್ನಾಳ್, ಹೇಗೆ ಅಂತ ಹೇಳಿ ಪುರುಷೋತ್ತಮ್? ಇದು ಪ್ರೇಮ್ ಏನಂತಂದರೆ, ಮೊದಲೇದಾಗಿ ಯತ್ನಾಳ್ ಅವರು ಹೇಳಿದರು, ಇದು ನಾ ಯಾವುದೇ ರೀತಿಯ ಬೇರೆ ಪಕ್ಷ ಕಟ್ಟೋದಾಗಲಿ ಯಾವುದೇ ರೀತಿ ಇಲ್ಲ, ಕೇವಲ ಏನು ಅಂತಂದರೆ ನಾನು BJPಗೆ ಮತ್ತೆ ಮರಳುತ್ತೀನಿ ಅಂತ ಹೇಳಿದರು. ಆದರೆ ಇವತ್ತಿನ ಒಂದು ಏನೋ ಅವ್ರ ಹೇಳಿಕೆ ಇದೆ, ಇದು ನಿಜವಾಗ್ಲೂ ಕೂಡ ಅಚ್ಚರಿ ಮೂಡಿಸಿ, ಅದ್ರ ಜೊತೆಗೆ ಏನು ಅಂತಂದರೆ ಏನೋ ಒಂದು ಫ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಇದರಿಂದ ಸ್ಪಷ್ಟವಾಗ್ತಾ ಇದೆ. ಯಾಕಂತಂದರೆ ಪ್ರಮುಖವಾಗಿ ಏನು ಅಂತಂದರೆ ನಿನ್ನೆಯಿಂದ ಏನು ಅಂತಂದರೆ ಅವ್ರಿಗೆ ಅನೇಕ ಕರೆಗಳು ಬರ್ತಾ ಇದ್ದಾವೆ, ದೂರುಗಳಿಂದ ಕರೆ ಬರ್ತಾ ಇದ್ದಾವೆ. ಆ ಕರೆಗಳೇನು ಬರ್ತಾ ಇದ್ದಾವೆ ಎಲ್ಲೂ ಕೂಡ ಏನು ಅಂತಂದರೆ ಬೇರೆ ಹಿಂದೂಗಳಿಗಾಗಿ ಒಂದು ಪಕ್ಷ ಬೇಕು ಕರ್ನಾಟಕಕ್ಕೆ ಅನ್ನೋದು ಕೂಡ ಕರೆಯಲ್ಲಿ ಅನೇಕ
ಜನರು ಬೇಡ್ಕೊಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಏನು ಅಂತಂದರೆ ಒಂದು ವೇಳೆ ಕರ್ನಾಟಕದಲ್ಲಿ ಏನು ಅಂತಂದರೆ ನಾನು ಹಿಂದೂ ಪಕ್ಷವನ್ನು ಕಟ್ಟಬೇಕು ಅಥವಾ ಬೇಡ ಅನ್ನೋದ್ರ ಬಗ್ಗೆ ಜನಜಾಗೃತಿ ಕೂಡ ಮಾಡ್ತೀನಿ ಅಂತ ಹೇಳಿದೆ. ಅಂದರೆ ಮನೆ ಮನೆಗೆ ತೆರಳಿ ಆ ಜನರ ಅಭಿಪ್ರಾಯ ಏನಿದೆ, ಹೊಸ ಪಕ್ಷ ಕಟ್ಟಿದ್ರೆ ಏನಾಗೋದು, ಪಕ್ಷಗಳ ಸಂಘಟನೆ ಯಾವ ರೀತಿ ಕಟ್ಟಬೇಕು, ಇದ್ರ ಬಗ್ಗೆ ಎಲ್ಲ ಕಡೆಯೂ ಕೂಡ ಏನಂತಂದರೆ ಜನಜಾಗೃತಿ ಮಾಡ್ತೀನಿ. ಅದಾದ ನಂತರ ಒಂದು ವೇಳೆ ಅಂದರೆ ಪ್ರಮುಖವಾಗಿ ಏನಂದರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಏನಿದ್ದಾರೆ ಅವರು ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ, ಅಂದರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿಯೇ ಮುಂದುವರೆದ್ರೆ ಹೊಸ ಪಕ್ಷ ಕಟ್ಟೋದು ನಿಶ್ಚಿತ ಅನ್ನೋದು ಕೂಡ ಸ್ಪಷ್ಟಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ಒಂದು ವೇಳೆ ವಿಜಯೇಂದ್ರ ಏನಾದರೂ ಮುಂದೆ ಬರೆದ್ರೆ ವಿಜಯದಶಮಿಗೆ ಹೊಸ ಪಕ್ಷ ಹಿಂದೂಗಳಿಗಾಗಿನೇ ಹಿಂದೂ ಪಕ್ಷ ಅಸ್ತಿತ್ವಕ್ಕೆ ಬರೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು. ಪ್ರೇಮ್, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.